ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಶೀತ ಮತ್ತು ಕೆಮ್ಮಿಗೆ ಒಂದು ಒಳ್ಳೆಯ ಹೋಮ್ ಮೆಡಿಸಿನ್ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೆಮ್ಮು ಮತ್ತು ಶೀತಕ್ಕೆ ಈ ಔಷಧಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಚಿಕ್ಕ ಮಕ್ಕಳು ಎಂದರೆ 4ರಿಂದ 5 ವರ್ಷದವರೆಗೆ, ದೊಡ್ಡವರು ಎಂದರೆ ವಯಸ್ಸಾದ ಅಜ್ಜ ಅಜ್ಜಿಯರಿಗೂ ಈ ಹೋಮ್ ಮೆಡಿಸಿನ್ ಉಪಯೋಗವಾಗುತ್ತದೆ. ರಾತ್ರಿ ಮಲಗಿದಾಗ ನಿಮಗೆ ಕೆಮ್ಮು ಮತ್ತು ಶೀತದಿಂದ ತೊಂದರೆಯಾಗುತ್ತಿದೆಯೇ? ಹೆದರಬೇಡಿ, ಜೀವಕ್ಕೆ ಏನೂ ತೊಂದರೆಯಾಗುವುದಿಲ್ಲ. ನಾನು ಈ ಮೆಡಿಸಿನನ್ನು ನನ್ನ ಮಕ್ಕಳಿಗೂ ಕುಡಿಸಿದ್ದೇನೆ. ಅವರು ಬೇಗನೆ ಗುಣಮುಖರಾಗಿದ್ದಾರೆ. ಹಾಗೆ ನಿಮ್ಮ ಮಕ್ಕಳು ಮತ್ತು ಯಾರೇ ಹಿರಿಯರಿರಲಿ, ಅವರಿಗೂ ಈ ಮೆಡಿಸಿನ್ ಉಪಯೋಗವಾಗುತ್ತದೆ. ಈ ಔಷಧಿಯನ್ನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮಲಗುವಾಗ ತೆಗೆದುಕೊಳ್ಳಬೇಕು. ಈ ಮೆಡಿಸಿನಿಗೆ ಬೇಕಾಗುವ ಸಾಮಗ್ರಿಗಳು: ಕಾಳುಮೆಣಸು, ಲಿಂಬು, ಕಲ್ಲು ಸಕ್ಕರೆ, ತೆಳುವಾದ ಬೆಲ್ಲ ಮತ್ತು ನೀರು. ಮಾಡಬೇಕಾದ ವಿಧಾನ: ನೀವು 1 ಲೋಟ ನೀರನ್ನು ಪಾತ್ರೆಯಲ್ಲಿ ಇಟ್ಟು ಗ್ಯಾಸಿನ ಮೇಲೆ ಕುದಿಸಬೇಕು. ಆ ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ, ಚಿಕ್ಕವರೆಂದರೆ 4ರಿಂದ 5 ಕಾಳುಮೆಣಸು, ದೊಡ್ಡವರಾದರೆ 10ರಿಂದ 15 ಕಾಳುಮೆಣಸು ಪುಡಿಯನ್ನು ಕುದಿಸಿ, ಆ ಕುದಿಯುತ್ತಿರುವ ನೀರಿಗೆ 1 ಲಿಂಬುವನ್ನು ಕಟ್ಟು ಮಾಡಿ ಅದರ ಬೀಜವನ್ನು ತೆಗೆದು ಅದರ ರಸವನ್ನು ಹಿಂಡು ಹಾಕಿ ಮತ್ತು ಅದರ ಜೊತೆ ಕಲ್ಲು ಸಕ್ಕರೆ ಪುಡಿ ಮಾಡಿ ಮತ್ತು ಬೆಲ್ಲವನ್ನು ಹಾಕಿ. ತೆಳುವಾಗಿ ಅಂದರೆ ನೀರಿನ ಥರ ಇರಬೇಕು. ಹಾಗೆ 15 ನಿಮಿಷ ಕುದಿಸಿ ತಣ್ಣಗಾದ ಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗಾದರೆ ಸಣ್ಣ ಲೋಟದಲ್ಲಿ 1/4 ಲೋಟ, ದೊಡ್ಡವರಾದರೆ 1/2 ಲೋಟ ತೆಗೆದುಕೊಳ್ಳಬೇಕು. ಹೀಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ತೆಗೆದುಕೊಳ್ಳಿ. ನಿಮ್ಮ ಕೆಮ್ಮು ಮತ್ತು ಶೀತ ಕ್ಷಣಾರ್ಧದಲ್ಲಿ ಕಡಿಮೆಯಾಗುತ್ತದೆ. ಪ್ರತಿ ಸಲ ಕುಡಿಯುವಾಗಲೂ ಬಿಸಿ ಮಾಡಿ ಕುಡಿಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.